ಶತಾಬ್ದಿ ಎಕ್ಸ್‌ಪ್ರೆಸ್ ಅಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಬನ್ನಿ ನೋಡೋಣ. ಯುದ್ಧ ಬೇಡ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಯುದ್ಧ ಅನಿವಾರ್ಯ ಇದ್ರೆ ಮಾತ್ರ ಮಾಡಬೇಕು ಅಂತ ಯು ಟರ್ನ್ ಅನ್ನ ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಯುದ್ಧದಿಂದ ಪರಿಹಾರ ಅಂತಾನೂ ಅಲ್ಲ, ಇನ್ನು ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದೇ ಬೇಡ ಅಂತ ಹೇಳಿಲ್ಲ. ಭದ್ರತಾ ಲೋಪ ಸರಿಪಡಿಸಿಕೊಂಡು ಯುದ್ಧ ಪರಿಹಾರ ಅಲ್ಲ, ಭದ್ರತೆ ಕೊಡಬೇಕು. ಜೊತೆಯಲ್ಲಿ ಈಗ 28 ಜನ ಸತ್ತಿದ್ದಾರೆ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು, ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಾಕ್ ಮಾಧ್ಯಮಗಳಲ್ಲೂ ಸಿಎಂ ಸಿದ್ದರಾಮಯ್ಯ ಈಗ ಫೇಮಸ್ ಆಗಿದ್ದಾರೆ. ಭಾರತ ಯುದ್ಧ ಮಾಡಬಾರದು ಎಂದಿದ್ದ ಸಿಎಂ ಹೇಳಿಕೆಯನ್ನ ಅಲ್ಲಿನ ಮಾಧ್ಯಮಗಳು ಪ್ರಸಾರ ಮಾಡಿವೆ. ಇದರ ಬೆನ್ನಲ್ಲೇ ಅಶೋಕ್ ತಮ್ಮ ಎಕ್ಸ್‌ನಲ್ಲಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ರತ್ನ ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಅಬಾಲಿಶ ಅಸಂಬದ್ಧ ಹೇಳಿಕೆಗಳಿಂದ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಇನ್ನು ತಾವು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ರೆ ತಮಗೆ ರಾಜಾತಿಥ್ಯ ಗ್ಯಾರಂಟಿ ಅನ್ನೋದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಯುದ್ಧ ಬೇಡ ಎಂದ ಸಿಎಂ ಹೇಳಿಕೆಗೆ ಮಾಜಿ ಸಿಎಂ ಯಡಿಯೂರಪ್ಪನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇಡೀ ದೇಶವೇ ಒಗ್ಗಟ್ಟಿನಲ್ಲಿ ನಿಲ್ಲುವ ಸಂದರ್ಭ ಇದು. ಆದರೆ ಕಾಶ್ಮೀರದ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ವಾಸ್ತವದ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕು, ಈ ರೀತಿಯಾಗಿ ಮಾತನಾಡಬಾರದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಶೋಭೆ ತರಲ್ಲ. ಸಿದ್ದರಾಮಯ್ಯ ದೇಶದ ಜನರ ಕ್ಷೇಮವನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ನಾಡಿದ್ದು ಬೆಳಗಾವಿಯಲ್ಲಿ ಬೆಲೆ ಏರಿಕೆ ಮತ್ತು ಸಂವಿಧಾನ ಬಚಾವು ಪ್ರತಿಭಟನೆ ನಡೆಸಲಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಭಾಗಿಯಾಗಲಿದ್ದಾರೆ. ನಂತರ ಕಾಶ್ಮೀರ ಉಗ್ರರ ದಾಳಿಯ ಬಗ್ಗೆ ಮಾತನಾಡಿದ ಅವರು, ದೇಶದ ಐಕ್ಯತೆ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ ಮತ್ತು ವರ್ಕಿಂಗ್ ಕಮಿಟಿ ನಿರ್ಣಯಕ್ಕೂ ಕೂಡ ನಾವು ಬದ್ಧರಾಗಿರ್ತೇವೆ. ಯುದ್ಧ ಅಗತ್ಯ ಇಲ್ಲ ಎನ್ನುವಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ವಿಚಾರಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ, ದಯವಿಟ್ಟು ಅವರ ಬಳಿಯೇ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಟಿವಿಯಲ್ಲಿ ಸಿದ್ದರಾಮಯ್ಯ ಯುದ್ಧ ಬೇಡ ಅನ್ನುವಂತ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗೆ ಅಲ್ಪಸಂಖ್ಯಾತರ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಓಲೈಕೆಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದು ಸತ್ಯ. ಈ ಸತ್ಯ ರಾಜ್ಯದ ಜನತೆಗೆ ಗೊತ್ತಿದೆ. ಕಾಶ್ಮೀರದ ಘಟನೆಯನ್ನ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯ ಖಂಡಿಸಿದ್ದಾರೆ. ಭಾರತ ಯಾವತ್ತೂ ಕೂಡ ಯುದ್ಧ ಸಾರಿರುವ ಇತಿಹಾಸ ಇಲ್ಲ, ಆದರೆ ಭಾರತೀಯರ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಸುಮ್ಮನಿರಲ್ಲ. ಯಡಿಯೂರಪ್ಪ ಅವರು ಹೇಳಿದಂತೆ ಸಿದ್ದರಾಮಯ್ಯ ದೇಶದ ಜನರ ಕ್ಷೇಮವನ್ನ ಕೇಳಬೇಕು ಅನ್ನೋದಾಗಿ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಭದ್ರತಾ ವೈಫಲ್ಯ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ಕುತಂತ್ರದ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಯಾಕಿಲ್ಲ? ಭದ್ರತಾ ವೈಫಲ್ಯದ ಬಗ್ಗೆ ಮಾತನಾಡ್ತೀರಿ. ಯುದ್ಧ ಬೇಡ ಅಂತಹ ಸಿದ್ದು ಹೇಳಿಕೆಯ ವಿರುದ್ಧ ಯತ್ನಾಳ್ ಎಕ್ಸ್‌ನಲ್ಲಿ ಕಿಡಿಕಾರಿದ್ದಾರೆ. ಕಾಶ್ಮೀರದ ಉಗ್ರ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಡುತ್ತೆ. 140 ಕೋಟಿ ಭಾರತೀಯರು ಒಂದಾಗಿ ಪಾಠವನ್ನ ಕಲಿಸುತ್ತೇವೆ ಅನ್ನೋದಾಗಿ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದೀತಾ ಇದೆ. ನನಗೂ ಕೂಡ ಗೊತ್ತು, ನಿರ್ಣಾಯಕ ಯುದ್ಧ ನಡೆದರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಕಾಶ್ಮೀರ ಅಭಿವೃದ್ಧಿಯನ್ನ ನೋಡಿ ವಿರೋಧಿಗಳು ಈಗ ಅದಕ್ಕೆ ಹೊಟ್ಟೆ ಕಿಚ್ಚಿನಲ್ಲಿದ್ದಾರೆ. ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಉತ್ತಮವಾಗಿ ಸಾಗ್ತಾ ಇದೆ, ಆದ್ರೆ ಈ ಕಾಶ್ಮೀರಿ ವಿರೋಧಿಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯವಾಗಿ ದೊಡ್ಡ ಕಲಾಕಾರರು. ಅವರು ಕುರ್ಚಿಗೆ ಕಂಟಾಕ ಬಂದಾಗೆಲ್ಲ ಈ ಜಾತಿ ಗಣತಿಯಂತಹ ಬೆಳವಣಿಗೆಯನ್ನ ತರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ಸಾಮಾಜಿಕ ಕಳಕಳಿ ಇಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಮಾಜಿ ಡಿಸಿಎಂ ವೀರಶೈವ ಲಿಂಗಾಯತರನ್ನ ಸಣ್ಣ ಸಣ್ಣ ಜಾತಿಗಳಾಗಿ ವಿಂಗಡಣೆ ಮಾಡಿದ್ರು. ಅದೇ ರೀತಿ ಒಕ್ಕಲಿಗರು, ಹಿಂದುಳಿದ ವರ್ಗದವರನ್ನ ವಿಂಗಡಣೆ ಮಾಡಲಾಗಿದೆ. ಆದರೆ ಸಿದ್ದರಾಮಯ್ಯನವರೇ, ನೀವು ವಿಂಗಡಣೆ ಮಾಡಬೇಕಾಗಿರೋದು ಮುಸ್ಲಿಮರನ್ನ. ಶ್ರೀಮಂತ, ಬಡವ, ದಲಿತ, ಮುಸ್ಲಿಮರನ್ನಾಗಿ ವಿಂಗಡಣೆ ಮಾಡಬೇಕಾಗಿತ್ತು ಅನ್ನೋದಾಗಿ ಕಿಡಿಕಾರಿದ್ದಾರೆ.
ಬೀದರ್ನಲ್ಲಿ ಜನಿವಾರ ಧರಿಸಿದ್ದಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಸುಚಿವ್ರತ್ ಸಚಿವ ಎಂಸಿ ಸುಧಾಕರ್ ಅವರಿಗೆ ಪತ್ರವನ್ನ ಬರೆದು ತಮ್ಮ ನಿರ್ಧಾರವನ್ನ ತಿಳಿಸಿದ್ದಾರೆ. ಸುಚಿವ್ರತ್ಗೆ ಕೆಇ ಪರೀಕ್ಷಾ ಪ್ರಾಧಿಕಾರ 2 ಆಯ್ಕೆಗಳನ್ನ ನೀಡಿತು. ಗಣಿತ ವಿಷಯದ ಪರೀಕ್ಷೆ ಬರೆಯೋದು ಅಥವಾ ಈ ಹಿಂದೆ ಬರೆದಿರುವಂತಹ ಪರೀಕ್ಷೆಯನ್ನ ಆಧರಿಸಿ ಅಂಕವನ್ನ ನೀಡೋದು. ಈಗ ವಿದ್ಯಾರ್ಥಿ ತನ್ನ ನಿರ್ಧಾರವನ್ನ ತಿಳಿಸಿದ್ದು ತನ್ನ ಪರ ಹೋರಾಟ ಮಾಡಿದವರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ವಿವಾದ ಸಂಬಂಧಕ್ಕೆ ಈಗ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಅಂಜರಿಯಾ ಮತ್ತು ನ್ಯಾಯಮೂರ್ತಿ ಕೆವಿ ಅರವಿಂದ್ ವಿಭಾಗೀಯ ಪೀಠದಿಂದ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜನಿವಾರ ವಿವಾದ ಸಂಬಂಧ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದರು. ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನ ಜೂನ್ 9ನೇ ತಾರೀಕಿನೊಂದಿಗೆ ಈಗ ಮುಂದೂಡಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ನಡೆದಂತಹ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಖ್ಯ ಸಾಲಿನಲ್ಲಿ ಸಚಿವ ವೆಂಕಟೇಶ್ ಅವರ ಮೊಮ್ಮಗನಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿ ಕೂರಿಸಲಾಗಿದೆ. ಯಾವುದೇ ಹುದ್ದೆ ಇಲ್ಲದಿದ್ರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂರಿಸಲಾಗಿದೆ. ಸಚಿವ ವೆಂಕಟೇಶ್ ಮೊಮ್ಮಗ ತೇಜಸ್ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆ ಆಗ್ತಿದೆ. ಬೆಂಗಳೂರಿನ ಜಯನಗರದಲ್ಲಿರುವಂತಹ ಆರ್ಕಿಡ್ ಸೂಟ್ ಲೇಡೀಸ್ ಪಿಜಿಯಲ್ಲಿ ಇಲಿಗಳ ಓಡಾಟ ಹೆಚ್ಚಾಗ್ತಿದೆ ಅಂತ ಯುವತಿಯರು ಆರೋಪಿಸುತ್ತಿದ್ದಾರೆ. ಆಹಾರ ಇಡುವಂತ ಜಾಗದಲ್ಲಿ ಇಲಿಗಳ ಓಡಾಟದಿಂದಾಗಿ ಈಗಾಗಲೇ ಫುಡ್ ಪಾಯ್ಸನ್ ಆಗಿದೆ. ಈ ಬಗ್ಗೆ ಪಿಜಿಯಲ್ಲಿರುವಂತಹ ಯುವತಿಯರು ಪಿಜಿ ಮಾಲೀಕನಿಗೆ ದೂರನ್ನ ಸಲ್ಲಿಸಿದ್ರು ಕೂಡ ಕೇರ್ಲೆಸ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಿದೆ. ಇದರಿಂದ ಈಗಾಗಲೇ ಹಲವಾರು ಜನ ಪಿಜಿಯನ್ನ ತೊರೆದಿದ್ದಾರೆ. ಕಸ ಹಾಕೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ರಸ್ತೆಯಲ್ಲೇ ಪ್ರೊಫೆಸರ್ ಮೇಲೆ ಪುಂಡರು ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಈ ಘಟನೆ ಆಗಿದೆ. ಆಟೋದಿಂದ ಖಾಲಿ ಗ್ಲಾಸ್ ಸೇರಿದಂತೆ ಕಸವನ್ನ ರಸ್ತೆಗೆ ಆರೋಪಿಗಳು ಎಸೆತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದಂತ ಪ್ರೊಫೆಸರ್ ಅರವಿಂದ್ ಗುಪ್ತಾ ಮೇಲೆ ಏಕಾಏಕಿ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಅರವಿಂದ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಭಾನುಪ್ರಸಾದ್, ಶರತ್, ಅಮೃತ್ ಕುಮಾರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಆಸ್ತಿ ವಿಚಾರಕ್ಕೆ ನಡೆದಂತಹ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿರುವಂತಹ ಘಟನೆ ಧಾರವಾಡ ತಾಲೂಕಿನ ಅಮ್ಮಿನ ಬಾವಿಯಲ್ಲಿ ನಡೆದಿದೆ. ಮನೆಯ ಪಕ್ಕದ ಜಾಗದ ಆಸ್ತಿ ವಿಚಾರವಾಗಿ ನಿನ್ನೆ ತಡರಾತ್ರಿ ಪರಶುರಾಮ ಗಾಣಗೇರ ಹಾಗೂ ದ್ಯಾಮಣ್ಣ ಬಡಿಗೇರ ಇವ್ರ ನಡುವೆ ಗಲಾಟೆ ಆಗಿತ್ತು. ಗಲಾಟೆ ವಿಕೋಪಕ್ಕೆ ತಾಳಿ 50 ವರ್ಷದ ಪರಶುರಾಮ್ ಅವರು ಚಾಕುವಿನಿಂದ ಚುಚ್ಚಿ ತಲೆ ಮೇಲೆ ಕಲ್ಲನ್ನ ಹಾಕಿ ಕೊಲೆ ಮಾಡಲಾಗಿದೆ. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಾತನೂರು ಗ್ರಾಮದಲ್ಲಿ 50 ವರ್ಷದ ನಾಗೇಶ್ ರೋಗಿ ಎನ್ನುವವರು ನಿದ್ದೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂಜಾ ಹಣಕಾಸು ಸಂಸ್ಥೆಯಲ್ಲಿ ಒಟ್ಟು 5 ಲಕ್ಷ ಸಾಲವನ್ನ ಪಡ್ಕೊಂಡಿದ್ರು. ಸಾಲದ ಹಣವನ್ನ ಕಟ್ಟುವಂತೆ ಹಿಂದೂಜಾ ಹಣಕಾಸು ಸಂಸ್ಥೆಯ ಸಿಬ್ಬಂದಿ ಮನೆಗೆ ಬಂದು ಗೋಡೆ ಮೇಲೆ ಹಿಂದೂಜಾ ಫೈನಾನ್ಸ್ಗೆ ಅಡಮಾನ ಮಾಡಲಾಗಿದೆ, ಈ ಮನೆ ಮಾರಾಟಕ್ಕಿದೆ ಅನ್ನೋದಾಗಿ ಫೈನಾನ್ಸ್ ಸಿಬ್ಬಂದಿ ಬರೆದಿದ್ರು. ಮನನೊಂದು ನಾಗೇಶ್ ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾವಿನ ಹಣ್ಣಿನ ಆಸೆ ತೋರಿಸಿ 7 ವರ್ಷದ ಬಾಲಕಿ ಮೇಲೆ ವೃದ್ಧನೋರ್ವ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಈ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹುಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಘಟನೆ ಮರ್ದಾನ್ ಪಟೇಲ್ ಎನ್ನುವಂತಹ ವ್ಯಕ್ತಿ 7 ವರ್ಷದ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ. ಮನೆ ಮುಂದೆ ಆಟ ಆಡ್ತಿರುವಂತಹ ಹೊತ್ತಿನಲ್ಲಿ ಈ ಹಣ್ಣಿನ ಆಸೆಯನ್ನ ತೋರಿಸಿ ಬಸವಣ್ಣನ ದೇವಸ್ಥಾನಕ್ಕೆ ಕರೆದೊಯ್ದು ಅಪ್ರಾಪ್ತಿಯ ಜೊತೆ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ. ಇನ್ನು ಸಂತ್ರಸ್ತ ಬಾಲಕಿಯ ಪೋಷಕರಿಂದ ದೂರು ನೀಡಿದ ಬೆನ್ನಲ್ಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹುಲಗೂರು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.
7 ವರ್ಷದ ಬಾಲಕಿ ಮೇಲೆ ವೃದ್ಧನೋರ್ವ ಲೈಂಗಿಕ ಕಿರುಕುಳ ನೀಡಿದ ವಿಚಾರಕ್ಕೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಬಲಾತ್ಕಾರ ಹಾಗೂ ಕೊಲೆ ಪ್ರಕರಣ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಈ ಬೆನ್ನಲ್ಲೇ ಶಿಗ್ಗಾವಿಯಲ್ಲಿ 60 ವರ್ಷದ ಅನ್ಯ ಕೋಮಿನ ಈ ಮುದಿಯ ದೇವಸ್ಥಾನದ ಗರ್ಭಗುಡಿಯೊಳಗೆ ಬಾಲಕಿ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಇದೊಂದು ಅತ್ಯಂತ ಭಯಾನಕ ಆಗಿರುವಂತಹ ಘಟನೆ, ಜೊತೆಯಲ್ಲಿ ನಾಚಿಕೇಡಿನ ಸಂಗತಿ. ಮುದುಕನನ್ನ ಅರೆಸ್ಟ್ ಮಾಡಿ ಪೋಕ್ಸೋ ಕೇಸ್ ದಾಖಲಿಸಿ ಈ ಪ್ರಕರಣ ಮುಚ್ಚಿ ಹಾಕುವಂತೆ ಪ್ರಯತ್ನ ಮಾಡಿದ್ರೆ ಇದರ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಆಟೋ ಚಾಲಕರು ಮತ್ತು ರ್ಯಾಪಿಡೋ ಬೈಕ್ ವಿರುದ್ಧ ಈಗ ಬಹಳಷ್ಟು ಜಟಾಪಟಿ ಜೋರಾಗ್ತಿದೆ. ರ್ಯಾಪಿಡೋವನ್ನ ಬುಕ್ ಮಾಡಿ ಅವರನ್ನ ಆಟೋ ಚಾಲಕರೇ ಸ್ಥಳಕ್ಕೆ ಕರೆಸಿ ಗಲಾಟೆ ಮಾಡಿರುವಂತಹ ಘಟನೆ ಚೆನ್ನಮ್ಮ ವೃತ್ತದಲ್ಲಿ ಬೆಳಕಿಗೆ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿಗೆ ರ್ಯಾಪಿಡೋ ಬರೋದಕ್ಕೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಪರಿಸ್ಥಿತಿ ಕೈ ಮೀರಿದ್ರಿಂದ ಪೊಲೀಸರು ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಅವರೊಂದಿಗೂ ಕೂಡ ಆಟೋ ಚಾಲಕರು ವಾಗ್ವಾದವನ್ನ ನಡೆಸಿದ್ದಾರೆ. ಈ ವೇಳೆ ಆಟೋ ಚಾಲಕರನ್ನ ದಕ್ಷಿಣ ಸಂಚಾರಿ ಠಾಣೆಗೆ ಕರೆದೊಯ್ದು ಪೊಲೀಸರು ಅವರ ಮನವೊಲಿಸುವಂತಹ ಕೆಲಸ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ರಾಕ್ಷಸಿ ಕೃತ್ಯವನ್ನ ಖಂಡಿಸಿ ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ದೇಶದ್ರೋಹಿ ಉಗ್ರಗಾಮಿಗಳಿಗೆ ಧಿಕ್ಕಾರವನ್ನ ಕೂಗಿ ಪಂಚಿನ ಮೆರವಣಿಗೆಯನ್ನ ಮಾಡಿ ಆಕ್ರೋಶವನ್ನ ಹೊರಗಾಗಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ಕಣಿವೆಯಲ್ಲಿ ಪ್ರವಾಸಿಗರ ಮೇಲಾಗಿರುವಂತಹ ಶೂಟೌಟ್ ಇದು ಅತ್ಯಂತ ಅಮಾನವೀಯ ಘಟನೆಯಾಗಿದೆ. ಹಾಗಾಗಿ ಇದನ್ನ ಖಂಡಿಸಿ ಉಗ್ರಗಾಮಿಗಳನ್ನ ಗುಂಡಿಟ್ಟು ಕೊಲ್ಲಬೇಕು. ಇಂತಹ ಘಟನೆಗಳು ಮತ್ಯಾವತ್ತೂ ಕೂಡ ಆಗಬಾರದು. ಉಗ್ರಗಾಮಿಗಳನ್ನ ಸದೆಬಡಿಸೋದಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 3-4 ದಿನಗಳ ಕಾಲ ಗುಡಿಲು ಸಿಡಿಲಿನೊಂದಿಗೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚಿಸಿದೆ. ಇಂದು ಮತ್ತು ನಾಳೆ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದ್ದು ಕೆಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಲಿದೆ. ಉಡುಪಿ, ಗದಗ, ಧಾರವಾಡ, ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಇನ್ನು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಏಪ್ರಿಲ್ 30ರವರೆಗೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕಾರ್ ಶೋರೂಮ್ನ ಶೆಡ್ ಕಿತ್ತು ಹೋಗಿದ್ದು ಲಕ್ಷಾಂತರ ಮೌಲ್ಯ ರೂಪಾಯಿ ಈಗ ಹಾನಿಯಾಗಿದೆ. ಈ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಬಸವ ಮೋಟಾರ್ನಲ್ಲಿ ನಡೆದಿದೆ. ಈ ವೇಳೆ ಕಾರುಗಳ ಮೇಲೆ ಶೆಡ್ ಹಾಗೂ ಕಬ್ಬಿಣದ ಕಂಬಗಳು ಬಿದ್ದು ಅಪಾರ ಪ್ರಮಾಣದ ನಷ್ಟ ಆಗಿದೆ. ಕೆರೆಯಲ್ಲಿದ್ದ ಮೊಸಳೆಗಳನ್ನ ಸೆರೆ ಹಿಡಿದ ಘಟನೆಯೊಂದು ನಡೆದಿದೆ. ರಾಯಚೂರು ತಾಲೂಕಿನ ಬೇವಿನಂಚಿ ಗ್ರಾಮದ ಕೆರೆಯಲ್ಲಿದ್ದಂಥ ಮೊಸಳೆಯನ್ನ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ಇನ್ನು ಗ್ರಾಮದ ಕೆರೆಯಲ್ಲಿ ಜಾನುವಾರುಗಳನ್ನ ಬೇಟೆಯಾಡ್ತಿದ್ದಂಥ ಮೊಸಳೆಯನ್ನ ಕಂಡು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ರು. ಇನ್ನು ಮೀನುಗಾರರ ಸಹಾಯದಿಂದ ಸತತ 3 ತಾಸುಗಳ ಕಾರ್ಯಾಚರಣೆಯಿಂದ ಮೊಸಳೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಸೆರೆಯಾದ ಮೊಸಳೆಯನ್ನ ಅರಣ್ಯ ಅಧಿಕಾರಿಗಳು ಸುರಕ್ಷಿತವಾಗಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ. ಪಾರ್ಕಿಂಗ್ ಮಾಡಬೇಡ ಎಂದಿದ್ದಕ್ಕೆ ಹೋಂಗಾರ್ಡ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗದ ಶಿವಪ್ಪನಾಯಕ ಸಿಟಿ ಸೆಂಟರ್ ಮಾಲ್ ಬಳಿ ಈ ಘಟನೆ ಆಗಿದೆ. ಇನ್ನು ಆಟೋ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಬೇಡ ಅನ್ನೋದಾಗಿ ಹೋಂಗಾರ್ಡ್ ನಾಗರಾಜ್ ಹೇಳಿದ್ದಾರೆ. ಈ ಹೊತ್ತಿನಲ್ಲಿ ನಾಗರಾಜ್ ಮೇಲೆ ಆಟೋ ಚಾಲಕ ಮನು ಎನ್ನುವಂತ ವ್ಯಕ್ತಿ ರಕ್ತ ಬರೋ ಹಾಗೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆಗೊಳಗಾದ ನಾಗರಾಜನ್ನ ಚಿಕಿತ್ಸೆಗಾಗಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಆಟೋ ಚಾಲಕ ಮನುವನ್ನ ಅರೆಸ್ಟ್ ಮಾಡಲಾಗಿದ್ದು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಕಲಿ ಪೊಲೀಸರ ಸೋಗಿನಲ್ಲಿ ಸುಲಿಗೆ ಮಾಡಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್ ಒಂದು. ಪುಲಕೇಶಿ ನಗರ ಪೊಲೀಸರು ಈಗ ಆ ಗ್ಯಾಂಗ್ನ ಬಂಧಿಸಿದ್ದಾರೆ. ಈ ಗ್ಯಾಂಗ್ನಲ್ಲಿ ಒಬ್ಬ ಮಹಿಳೆ ತನ್ನ ಸಂಬಂಧಿಕರನ್ನೇ ಗುರಿಯಾಗಿಸಿ ಸುಲಿಗೆಗೆ ಯೋಜನೆಯನ್ನ ರೂಪಿಸಿದ್ದಾಳೆ ಎನ್ನುವಂತ ಆಘಾತಕಾರಿ ಸತ್ಯ ಈಗ ಹೊರಬರುತ್ತಿದೆ. ಏಪ್ರಿಲ್ 2ರಂದು ಸಂಜೆ 6:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಆಟೋದಲ್ಲಿ ಮನೆಗೆ ತೆರಳುತ್ತಿದ್ದಂತ ವೇಳೆ ಮತ್ತೊಂದು ಆಟೋದಲ್ಲಿ ಅವರನ್ನ ಹಿಂಬಾಲಿಸಿ ಆಟೋವನ್ನ ಅಡ್ಡಗಟ್ಟಿ ಸುಲಿಗೆಯನ್ನ ಮಾಡಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆಯೇಷಾ, ನಾಸೀರ್, ಜಕ್ರಿಯಾ ಮತ್ತು ಒಬ್ಬ ಅಪ್ರಾಪ್ತ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ಘಟನೆ ಸಂಬಂಧ ಪುಲಕೇಶಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಬ್ಬ ಶಂಕಿತ ಉಗ್ರನ ಮನೆ ಮೇಲೆ ಬಾಂಬ್ ದಾಳಿ ನಡೆದಿದೆ. 26 ಜನರನ್ನ ಬಲಿ ತೆಗೆದುಕೊಂಡಿದ್ದ
ಈ ಉಗ್ರರನ್ನ ಈಗ ಸದೆಬಡಿಯುವಂತ ಕೆಲಸ ಆಗ್ತಿದೆ. ಹಾಗಾಗಿ ದಾಳಿಯ ಕೆಲವು ದಿನಗಳ ನಂತರ ಭಯೋತ್ಪಾದಕರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಉತ್ತರ ಕಾಶ್ಮೀರದ ಕುಲ್ಬಾರಾ ಜಿಲ್ಲೆಯ ಕಲಾರೂಸ್ ಪ್ರದೇಶದಲ್ಲಿರುವಂತಹ ಈ ಪಿಒಕೆ ಪ್ರದೇಶದಲ್ಲಿ ಈಗ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಅಧಿಕಾರಿಗಳು ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ಕಳೆದ 48 ಗಂಟೆಗಳಲ್ಲಿ 6 ಭಯೋತ್ಪಾದಕರು ಹಾಗೂ ಅವರ ಸಹಚರರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಮೂಲ್ಕಿ ತಾಲೂಕಿನ ಬಪ್ಪನಾಡಿನ ಬಹಳ ಸನ್ನಿಧಾನ ಜಾರಂಧಾಯ ನೇಮೋತ್ಸವದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದ್ದಂತ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕೆಳಗೆ ಕುಸಿದು ಬಿದ್ದಿತ್ತು. ತೇರಿನ ಮೇಲ್ಭಾಗ ಕುಸಿಯುವಂತ ವೇಳೆ ಅರ್ಚಕರು ತೇರಿನಲ್ಲೇ ಇದ್ರೂ ಕೂಡ ಅದೃಷ್ಟವಶಾತ್ ಪಾರಾಗಿದ್ರು. ಇದಕ್ಕೆ ತುಳುನಾಡಿನ ಕಾರ್ಣಿಕ ದೈವ ತಂತ್ರಿಗಳ ಎದುರಲ್ಲೇ ಆಕ್ರೋಶದ ನುಡಿ ಕೂಡ ದೈವ ನುಡಿದಿದೆ. ದೇವಸ್ಥಾನದ ಆಡಳಿತದಲ್ಲಿ ಒಳಗಿನ ಅನೇಕ ವಿಷಯಗಳಿವೆ, ಅದನ್ನ ಸರಿ ಮಾಡಿ ಅಂತ ದೈವ ನುಡಿದಿದೆ. ಮುಂದೆ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆ ಹಾಕಲೇಬೇಕು, ನಾನು ಕಾಣ್ತೇನೆ ಅನ್ನೋದಾಗಿ ದೈವ ನುಡಿದಿದೆ. ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರಿಗೆ ಅತ್ಯತಿ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಸಿವಿ ರಾಮನ್ ಸಂಶೋಧನಾ ಕೇಂದ್ರದಲ್ಲಿ ಕಸ್ತೂರಿ ರಂಗನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆ ಕಾಶ್ಮೀರದಲ್ಲಿ ಫುಲ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಾಶ್ಮೀರಕ್ಕೆ ಸಂಪರ್ಕ ಕಲ್ಪಿಸೋದು ಕಷ್ಟ, ಆದ್ರಿಂದ ಕರ್ನಾಟಕದಲ್ಲಿ ವ್ಯಾಪಾರಸ್ಥರಿಗೆ ಹೊಡೆತ ಬೀಳುತ್ತಿದೆ. ಕಾಶ್ಮೀರದಿಂದ ಬರುವಂತಹ ಪದಾರ್ಥಗಳ ಪೂರೈಕೆ ಬಂದ್ ಆಗಿದ್ದು, ಮುಖ್ಯವಾಗಿ ಡ್ರೈ ಫ್ರೂಟ್ಸ್ ವ್ಯಾಪಾರಕ್ಕೆ ಪೆಟ್ಟು ಬಿದ್ದಿದೆ. ಕಾಶ್ಮೀರದಿಂದ ವಿವಿಧ ರೀತಿಯ ಖರ್ಜೂರಗಳು ಸೇರಿ ಡ್ರೈ ಫ್ರೂಟ್ ಸಪೋರ್ಟ್ ಏನೇನಿದೆಯಲ್ಲ ಇವೆಲ್ಲವೂ ಕೂಡ ಇಂಪೋರ್ಟ್ ಆಗ್ತಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಶ್ಮೀರದಿಂದ ಖರ್ಜೂರ ಬರ್ತಿಲ್ಲ, ಇದರಿಂದ ವ್ಯಾಪಾರಕ್ಕೆ ತೊಂದರೆ ಆಗ್ತಿದೆ. ಅಲ್ಲದೆ ಇದೇ ಕಾರಣದಿಂದ ಡ್ರೈ ಫ್ರೂಟ್ ಬೆಲೆ ಕೂಡ ಏರ್ತಾ ಇದೆ, ಇನ್ನು ಏರುವಂತ ಸಾಧ್ಯತೆ ಕೂಡ ಇದೆ ಅನ್ನೋದಾಗಿ ಅಭಿಪ್ರಾಯವನ್ನ ಹೊರಗಾಗ್ತಿದ್ದಾರೆ. ಸಿಂಧೂ ನದಿ ನೀರನ್ನ ಬಂದ್ ಮಾಡಿದ ನಂತರ ಇದೀಗ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ನೀಡಿದೆ. ಭಾರತದಿಂದ 55% ರಫ್ತಾಗ್ತಿದ್ದಂತ ತರಕಾರಿಗಳನ್ನ ಬಂದ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಮಸಾಲೆ ಪದಾರ್ಥಗಳು, ಇನ್ನು ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸ್ ಸೇರಿದಂತೆ ಹಲವು ಪದಾರ್ಥಗಳ ರಫ್ತಿಗೆ ನಿರ್ಬಂಧ ಹೇರಲಾಗಿದೆ. ಉಗ್ರರು ದಾಳಿಯನ್ನ ಖಂಡಿಸಿ ಈಗ ಈ ದಾಳಿಯನ್ನ ವಿರೋಧ ಮಾಡಿ ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದಾದ ನಂತರ ತರಕಾರಿಯನ್ನ ಕಳಿಸೋದಿಲ್ಲ ಅನ್ನೋದಾಗಿ ವರ್ತಕರು ನಿರ್ಧರಿಸಿ ಉಗ್ರಗಾಮಿಗಳನ್ನ ಹುಡುಕಿ ಹೊಡಿಬೇಕನ್ನೋದಾಗಿ ಒತ್ತಾಯಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ನವವಿವಾಹಿತ ಶುಭಂ ದ್ವಿವೇದಿ ಅವರ ಪತ್ನಿ ಅಶಾನ್ಯ ತನ್ನ ಪತಿಗೆ ಹುತಾತ್ಮ ಗೌರವವನ್ನ ನೀಡಬೇಕು, ಆಗಲೇ ನನಗೆ ಬದುಕೋಕೆ ಒಂದು ಕಾರಣ ಸಿಗುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮಾತನಾಡಿರುವಂತ ಅವರು, ನನ್ನ ಪತಿ ಶುಭಂ ಬಂದೂಕು ಕಣ್ಮುಂದೆ ಇದ್ರೂ ಕೂಡ ಸಾವಿಗೆ ಅಂಜದೆ ಹೆಮ್ಮೆಯಿಂದ ನಾನು ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಸರ್ಕಾರದಿಂದ ನಾನೇನು ನಿರೀಕ್ಷೆ ಮಾಡಲ್ಲ, ನನ್ನ ಪತಿಗೆ ಹುತಾತ್ಮ ಗೌರವ ನೀಡಬೇಕು ಅನ್ನೋದಾಗಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ದಕ್ಷಿಣ ಮುಂಬೈನ ಬಲ್ನಾಡ್ ಎಸ್ಟೇಟ್ನಲ್ಲಿರುವಂತಹ ಇಡಿ ಕಚೇರಿಯ ಕೈಸರೆ ಹಿಂದ್ ಕಟ್ಟಡದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. 5 ಅಂತಸ್ತಿನ ಕಟ್ಟಡದ 4ನೇ ಮಹಡಿವರೆಗೂ ಕೂಡ ಬೆಂಕಿ ದಗದಗ ಅಂತ ಹೊತ್ತು ಉರಿದಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನ ನಿಂದಿಸಿದ್ದಾರೆ. 8 ಅಗ್ನಿಶಾಮಕ ವಾಹನಗಳು, 6 ಜಂಬೋ ಟ್ಯಾಂಕರ್ಗಳು ಸೇರಿದಂತೆ ವಿವಿಧ ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯಾಚರಣೆಯಾಗಿದೆ. ಇರಾನ್ನ ಅಬ್ಬಾಸ್ ಬಂದರ್ನಲ್ಲಿರುವಂತಲ್ಲಿ ಭಾರೀ ಸ್ಫೋಟವನ್ನು ಸಂಭವಿಸಿದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಸಾಯನಿಕ ವಸ್ತುಗಳ ಸ್ಫೋಟದಿಂದಾಗಿ 14 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದಾಗಿ ಈಗಾಗಲೇ ವರದಿಯಾಗ್ತಿದೆ. 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಮನೆಗಳಿಗೂ ಕೂಡ ಸ್ಫೋಟದ ಪರಿಣಾಮ ತಟ್ಟಿದೆ. ಇನ್ನು ಕೆನಡಾದ ಸಿಟಿಯಲ್ಲಿ ಸ್ಟ್ರೀಟ್ ಅವರ್ನಲ್ಲಿ ಒಂದಿಷ್ಟು ಗುಂಪಿನ ಮೇಲೆ ಕಾರು ಚಾಲಕನೋರ್ವ ಅತಿ ವೇಗವಾಗಿ ಕಾರನ್ನು ಹತ್ತಿಸಿದ್ದಾನೆ. ಹಲವರು ಸಾವನ್ನಪ್ಪಿದ್ದಾರೆ. ಇನ್ನು ಫಿಲಿಪಿನೋ ಸಮುದಾಯದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಲಾಪು ಲಾಪು ಎನ್ನುವಂತಹ ಒಂದು ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾ ಇದ್ರು. ಈ ಘಟನೆಯಲ್ಲಿ ಈ ಒಂದು ಸಂಭವಿಸಿದೆ. ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇನ್ನೂ ಕೂಡ ನಿಖರವಾಗಿ ತಿಳಿತಾ ಇಲ್ಲ. ಅನೇಕರು ಗಾಯಗೊಂಡಿದ್ದು ಸದ್ಯ ಕಾರ್ ಡ್ರೈವರ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಅಚಾತುರ್ಯದಿಂದ ಕಾರು ಹತ್ತಿಸಿದಾನೋ ಅಥವಾ ಬೇಕಂತಲೇ ಇಂಥ ಕೃತ್ಯವನ್ನ ಎಸಗಿದ್ದಾನೋ ಅನ್ನೋದು ತನಿಖೆಯಲ್ಲಿ ತಿಳಿಬೇಕಾಗಿದೆ.
ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಇನ್ನು ಮಧ್ಯಾಹ್ನ 3:30ಕ್ಕೆ ರಣರೋಚಕ ಪಂದ್ಯ ಆರಂಭ ಆಗಲಿದೆ. ಮುಂಬೈ ಮತ್ತು LSG ತಂಡಗಳು 9 ಪಂದ್ಯಗಳಿಂದ ತಲಾ 10 ಪಾಯಿಂಟ್ಸ್ಗಳನ್ನು ಗಳಿಸಿವೆ. 5 ಗೆದ್ದು 4 ಸೋತಿವೆ. ಮಧ್ಯಾಹ್ನ ಪಂದ್ಯ ಶುರುವಾಗುತ್ತೆ. ಹಾಗಾಗಿ ಮುಂಬೈನ ಬಿಸಿಲು ಮತ್ತು ಶೆಕೆ ತಂಡಗಳಿಗೆ ಒಂದು ರೀತಿಯಾದಂಥ ಸವಾಲಾಗಿದೆ. ಮೆಗಾ ಹರಾಜಿನಲ್ಲಿ ದಾಖಲೆ ಮೌಲ್ಯವನ್ನು ಪಡೆದ ಪಂತ್ಗೆ ಮಹತ್ವದ ಇನ್ನಿಂಗ್ಸ್ ಆಗಿದ್ದು ಆಡಬೇಕಾದಂಥ ಒತ್ತಡ ಎದುರಾಗ್ತಿದೆ. RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇಂದು ಸಂಜೆ 7:30ಕ್ಕೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಉಭಯ ತಂಡಗಳು ಮುಖಾಮುಖಿ ಆಗ್ತಿದೆ. ಕಳೆದ ಪಂದ್ಯದಲ್ಲಿ DC ವಿರುದ್ಧ RCB ತವರಿನಲ್ಲೇ ಒಂದು ರೀತಿಯಾದಂಥ ಸೋಲು ಅನುಭವಿಸಿತು. ಇನ್ನು ಗೆಲುವಿನ ರೂವಾರಿಯಾಗಿದ್ದಂಥ KL ರಾಹುಲ್ ಅವರು ಇದು ನನ್ನ ನೆಲ ಅಂತ ಕಾಂತಾರ ಚಲನಚಿತ್ರದ ದೃಶ್ಯದ ಮಾದರಿಯಲ್ಲಿ ಅನುಕರಣೆ ಮಾಡಿದ್ರು. ಸದ್ಯ ದೆಹಲಿ ಕೊಹ್ಲಿ ಅವರ ಹುಟ್ಟೂರಾಗಿದ್ದು ರಾಹುಲ್ಗೆ ತಿರುಗೇಟನ್ನ ನೀಡ್ತಾರೆ ಅಂತ RCB ಅಭಿಮಾನಿಗಳು ಕಾತುರದಿಂದ ನೋಡುತ್ತಿದ್ದಾರೆ. ಕೊಹ್ಲಿ ಮತ್ತು ರಾಹುಲ್ ಮೇಲೆ ಕ್ರಿಕೆಟ್ ಪ್ರಿಯರ ಕಣ್ಣಿದೆ ಈಗ. ಆನ್ಲೈನ್ ಆಫ್ಲೈನ್ ನಲ್ಲಿ IPL ಮ್ಯಾಚ್ನ ಟಿಕೆಟ್ ಸಿಗದೆ ಕಾಳಸಂತೆಯಲ್ಲಿ ಮಾರಾಟ ಆಡ್ತಿದ್ದಂತ ಬಗ್ಗೆ ಈಗ CCB ಅಧಿಕಾರಿಗಳಿಗೆ ಅನುಮಾನ ಮೂಡಿದಂತ ಬೆನ್ನಲ್ಲೇ ಫ್ಯಾನ್ಸ್ ಸೋಗಿನಲ್ಲಿ CCB ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಬ್ಲಾಕ್ ಟಿಕೆಟ್ ಮಾರೋರ ಮೇಲೆ ಪ್ರಕರಣವನ್ನ ದಾಖಲಿಸಿದ್ರು. ಬ್ಲಾಕ್ನಲ್ಲಿ ಟಿಕೆಟ್ ಮಾರೋರಿಗೆ ಎಲ್ಲಿಂದ ಟಿಕೆಟ್ ಸಿಗುತ್ತೆ ಎನ್ನುವಂತ ಅನುಮಾನದಲ್ಲಿ CCB ಅಧಿಕಾರಿಗಳಿಗೆ ಚಿನ್ನಸ್ವಾಮಿ ಮೈದಾನದ ಸಿಬ್ಬಂದಿ ಜಾಡು ಸಿಕ್ಕಿದೆ. KSCA ಸಿಬ್ಬಂದಿ ನಾಗರಾಜ್, ಹರೀಶ್ ಎನ್ನುವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಇಂದು ವಿಚಾರಣೆಗೆ ಇಬ್ಬರು ಹಾಜರಾಗುವಂತ ಸಾಧ್ಯತೆ ಕೂಡ ಇದೆ. ಇನ್ನು ದೆಹಲಿ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ಆಟಗಾರ ಹಾಗೂ ಉಪನಾಯಕ ಈಗ ಸದ್ಯ ಗಾಯದಿಂದ ಚೇತರಿಸಿಕೊಳ್ತಿದ್ದಾರೆ. ಇಂದು ದೆಹಲಿಯಲ್ಲಿ ನಡೆಯಲಿರುವಂತಹ RCB ವಿರುದ್ಧದ ಪಂದ್ಯದಲ್ಲಿ ಆಡಲಿದ್ದಾರೆ. ಗಾಯದಿಂದ ಪಾಫ್ ಕಳೆದ ಕೆಲವು ದಿನಗಳಲ್ಲಿ ಭಾಗವಹಿಸಲಾಗಿರಲಿಲ್ಲ. ಹಾಗಾಗಿ ಇವತ್ತು ಅವರ ಆಗಮನದ ನಿರೀಕ್ಷೆ ಇದೆ. ದೆಹಲಿಯ ಬ್ಯಾಟಿಂಗ್ ಟೀಮ್ ಬಲಗೊಳ್ಳುತ್ತದೆ. ಕಳೆದ ಸೀಸನ್ನಲ್ಲಿ RCBಯನ್ನ ಮುನ್ನಡೆಸುತ್ತಿದ್ದವರು ಈಗ ಪ್ಲೇಸಿಸ್ RCB ವಿರುದ್ಧ ಆಡಲು ತಂಡಕ್ಕೆ ಮರಳುವಂತ ಸಾಧ್ಯತೆ ಇದೆ.